ಯಾಕಂದ್ರೆ ನಿಮ್ಮ ಪಾಸಿಟಿವಿಟಿ ಏನಿದೆಯಲ್ಲ ಅದು ನಿಮ್ ಜೊತೆಗೆ ಯಾರೆಲ್ಲ ಅಸೋಸಿಯೇಟ್ ಆಗ್ತಾರಲ್ಲ ಅವ್ರೆಲ್ರ ಮೇಲೂ ಅದು ಪರಿಣಾಮ ಬೀರುತ್ತೆ. ಅಂದ್ರೆ ನೋಡಿ ಯಾರೋ ಮೋನಿಕಾ ಅಂತ ಸಹನಾ ಶೆಟ್ಟಿ ಅಂತ ಬಂದೋದ್ರು ಆಕ್ಚುಲಿ, ಅವ್ರಿಗೆ ಒಂದು 20 ಜನ ಫಾಲೋವರ್ಸ್ ಜಾಸ್ತಿ ಆಗಿರುತ್ತೆ. ನಿಮ್ಮ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗುತ್ತೆ, ನೀವು ಒಂದು ಡೈಲಾಗ್ ಎಲ್ಲ ಹೇಳ್ತೀರಾ, ಮತ್ತೆ ಅವರೊಂದೇನೋ ಹೇಳ್ತಾರೆ, ಆಮೇಲೆ ಅವರು ಹೇಳ್ತಾರೆ ನನ್ನನ್ನು ನೀವು ಅರ್ಥ ಮಾಡ್ಕೊಂಡಿರುವಂತಹ ಏಕೈಕ ಹುಡುಗಿ ಅಂತಂದ್ರೆ ಇವರೇ ಅಂತೆಲ್ಲ ಹೇಳ್ತಾರೆ. ಅವ್ರಿಗೆ ಒಂದು 20,000 ಫಾಲೋವರ್ಸ್ ಜಾಸ್ತಿ ಆದ್ರಂತೆ. ಮತ್ತೆ ರಘು ಅವರು ಆಕ್ಚುಲಿ ನಿಮ್ಮನ್ನ ಯಾವಾಗ ಅರ್ಥ ಮಾಡ್ಕೊಂಡು ನಂಗೆ ಗಿಲ್ಲಿ ಒಳ್ಳೆಯವನು ಅಂತ ಗೊತ್ತಾಯ್ತು ಅಂತ ಹೇಳಿದ್ರು, ಅವ್ರಿಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ಆಯ್ತು. ಧ್ರುವಂತ್ ಅವ್ರು ಜಸ್ಟ್ ಯಾವಾಗ್ಲೂ ಒಂದ್ಸಲ ಸೋಫಾ ಮೇಲೆ ನಿಮಗೆ ಗಿಲ್ಲಿ ನೀವು ಒಬ್ಬನೇ ಓಪನ್ ಆಗಿ ಮಾತಾಡೋದು ನಿನ್ ಕಂಡ್ರೆ ಇಷ್ಟ ಅಂತ ಹೇಳಿದಕ್ಕೇನೆ ಆ ವೀಕ್ ಧ್ರುವಂತಿಗೆ ಓಟ್ ಹಾಕಿದ್ರು ಆಕ್ಚುಲಿ. ಸೊ ಆ ರೀತಿ ಅಂದ್ರೆ ನಿಮ್ ಜೊತೆಗೆ ಅಸೋಸಿಯೇಟ್ ಪಾಸಿಟಿವ್ ಆಗಿ ಯಾರು ಬರ್ತಾರೋ ಜನ ಅವ್ರಿಗೆಲ್ಲ ಸಪೋರ್ಟ್ ಮಾಡೋ ತರ ಆಗುತ್ತೆ. ಮತ್ತೆ ಕಳ್ಳಪುಟ್ಟಿ, ಈಗ ಸ್ಪಂದನ ಅವ್ರು ಕಳ್ಳಪುಟ್ಟಿ ಅಂತಾನೆ ಕರೆಯೋದು ಆಕ್ಚುಲಿ ಜನಗಳು. ಏನ್ ಅನ್ಸುತ್ತೆ ನಿಮ್ಗೆ ಜನ ಅಂದ್ರೆ ಈ ರೀತಿ ನಿಮ್ ಜೊತೆಗೆ ಅಸೋಸಿಯೇಟ್ ಆದವ್ರ ಮೇಲೂ ಕೂಡ ಅಷ್ಟೇ ಪ್ರೀತಿ ತೋರಿಸ್ತಾರಲ್ಲ, ಯಾಕಿರ್ಬೋದು? ಅದೇನು ಅಂತ ಅದೇನ್ ಪವಾಡ ಅಂತ ಗೊತ್ತಿಲ್ಲ ಸತ್ಯವಾಗ್ಲೂ. ಇದು ಯಾವ ಸೀಸನ್ ನಡೆಯಲ್ಲ ಗಿಲ್ಲಿ, ಇದು ನಡೆದೇ ಇಲ್ಲ ಈ ತರದೆಲ್ಲ, ಯಾಕಿರ್ಬೋದು? ಅದೇ ನನಗೂ ಕನ್ಫ್ಯೂಸ್, ಅದು ಗೊತ್ತಿಲ್ಲ ಅಣ್ಣ. ಅದು ರೀಸನ್ ಹುಡುಕ ಹೋದ್ರೆ ಸಿಗಲ್ಲ ಅಂತ ಅನ್ಸುತ್ತೆ. ನಾನು ಒಂದ್ ವಾರದಿಂದ ಅದನ್ನೇ ಮಾಡ್ತಾ ಇರೋದು, ಏನು ಇದು ಹಿಂಗೆ, ಯಾಕೆ ಇಷ್ಟು ಪ್ರೀತಿ, ಯಾಕೆ ಹಿಂಗೆ ಅಂತ. ಅದು ರೀಸನ್ ನನ್ನ ಪ್ರಕಾರ ಕಾರಣನೇ ಸಿಗಲ್ಲ ಅನ್ಸುತ್ತೆ. ಅದಕ್ಕೆ ಒಂದ್ ಏನ್ ಹೇಳ್ಬೇಕು ಅಂದ್ರೆ ನಿಸ್ವಾರ್ಥ ಪ್ರೀತಿ ಅಂತ ಏನಾರ ಒಂದಿದ್ರೆ ಇದೆ ಅಂತ ಅನ್ಸುತ್ತೆ. ಓಕೆ, ಈಗ CM ಅವರು ಕರ್ಸಿದ್ರು, ಪರಮೇಶ್ವರ್ ಸರ್ ಕರ್ಸಿದ್ರು, ಕುಮಾರಣ್ಣ ಫೋನ್ ಮಾಡಿದ್ರು, DK ಶಿ ಅವ್ರು ಕಾಲ್ ಮಾಡಿದ್ರು. ಏನ್ ಹೇಳಿದ್ರು ಅವರೆಲ್ಲ, ಯಾಕೆ ಕರ್ಸಿದ್ರು ಅಂದ್ರೆ ಜನಗಳಿಗೆ ಒಂದಿದೆ ಅಂದ್ರೆ ಕೆಲವ್ರು ಕಮೆಂಟ್ ಮಾಡೋರು ಮಾಡ್ತಾರಲ್ಲ, ಇವ್ರು ಏನ್ ಜಸ್ಟ್ ಒಂದು ಶೋ ಗೆದ್ದಿದ್ದಾರೆ, ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾವ್ರು ಇವರೆಲ್ಲ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಕರ್ಸ್ಬೇಕು ಅವ್ರನ್ನ ಅಂತೆಲ್ಲ ಹೇಳ್ತಿದ್ದಾರೆ. ಅವರೆಲ್ಲ ಯಾಕೆ ಕರ್ಸಿದ್ರು, ಏನ್ ಕತೆ, ಏನ್ ಎಕ್ಸಾಕ್ಟ್ಲಿ ಏನ್ ಹೇಳಿದ್ರು ಅವರೆಲ್ಲ ನಿಮ್ಗೆ? ಅದೇ ಅದನ್ನೇ ಪ್ರೀತಿ, ನಿಸ್ವಾರ್ಥ ಪ್ರೀತಿ. ಅಲ್ಲೂ ಅದೇ ಬರ್ತದೆ, ನಿಸ್ವಾರ್ಥ ಪ್ರೀತಿ ಅಂತ. ಯಾವುದೇ ಇದನ್ನ ನೋಡ್ದೇನೆ, ಅವು ನಮ್ಮವರು ತಮ್ಮವರು ಅಂತ ನೋಡ್ದೇನೆ ಅದ್ ಕೊಡ್ತಾರಲ್ಲ, ನನಗೂ ಅದೇ ಆಶ್ಚರ್ಯ ಆಗಿದ್ದು. ಯಾವ ಸೀಸನಲ್ಲೂ ಈಗ ರಾಜಕೀಯ ನಾಯಕರುಗಳು ಆತರ ಸಪೋರ್ಟ್ ಮಾಡಿದ್ದು ಅದನ್ನ ನಾನು ಎಲ್ಲೂ ನೋಡಿಲ್ಲ. ಇಷ್ಟು ಸಪೋರ್ಟ್ ಮಾಡೋರು ಅಂದ್ರೆ ಅವ್ರೆಷ್ಟು, ಅವ್ರ ಕಡೆಯಿಂದಾನೆ ಕರೆ ಬಂತು ನಿಮ್ಗೆ ಆಕ್ಚುಲಿ, ಬನ್ನಿ ಇದು ಮಾಡಿ ಅಂತ. ಏನಂದ್ರು CM ಅವ್ರು? ಏನಂದ್ರು? ಅದೇ ಸ್ಟಾರ್ಟಿಂಗ್ ಹೋದಾಗ ನೋಡಿದ್ರು, ಬಂದು ಮಾತಾಡ್ಸಿದ್ರು, ಹಿಂಗೆ ಚೆನ್ನಾಗಿ ಆಡ್ತಿದ್ರು, ಯಾವ ಊರು, ಏನು ನಿಮ್ಮ ಒರಿಜಿನಲ್ ಹೆಸರೇನು, ಅಪ್ಪ ಅಮ್ಮ ಎಲ್ಲ ಏನು ಮಾಡ್ತಾರೆ, ಅದ್ರ ಪಾಪ್ಯುಲಾರಿಟಿ ಜಾಸ್ತಿ ಚೆನ್ನಾಗಿ ಆಗೈತೆ ಕಣ್ರಿ ನಿಮಗೆ ಅಂತೆಲ್ಲ ಹೇಳಿದ್ರು. ಅದು ಹೆಂಗೆ ಅಂದ್ರೆ, ಈಗ ನಾನು DKD ಮಾಡ್ಬೇಕಾದ್ರೇ ನಮ್ಮೂರಲ್ಲಿ ಒಬ್ರವ್ರು ಶಿವಣ್ಣ ಅಂತ ಒಬ್ರವ್ರೆ, ಸಿದ್ದರಾಮಯ್ಯ ಸರ್ ಆಪ್ತರು. ಅವ್ರು ಒಂದ್ಸಲ ನನ್ಗೆ ಹೇಳಿದ್ರು ಸಿಕ್ಬಿಟ್ಟು, ಹಿಂಗೆ ಸಾಹೇಬ್ರು ಸಿದ್ದರಾಮಯ್ಯ ಸರು ಅವ್ರ ಮನೇಲಿ ನೋಡ್ತಾರಂತೆ ನಿಮ್ದು ಶೋ ಎಲ್ಲ ನೋಡ್ಬಿಟ್ಟು ಅವರು ಮೇಡಮ್ ಎಲ್ಲ ಸಖತ್ ಇಷ್ಟಪಡ್ತಾರೆ, ಕರ್ಕಬ ಯಾವಾಗ್ಲಾರು ಅನ್ಸುತ್ತೆ, ಅವಾಗಲೇ ಹೇಳಿದ್ರಂತೆ. ಅದು ಇವಾಗ ಕರ್ಕೊಂಡು ಹೋಗಿದ್ರು. ಅದನ್ನೆಲ್ಲ ನೋಡಿದಾಗ ಅಷ್ಟು ಮುಖ್ಯಮಂತ್ರಿ ಪಕ್ಕದಲ್ಲಿ ನಿಂತ್ಕೊಳ್ಳೋದು, ಅವ್ರ ಕೈಯಲ್ಲಿ ಆ ಥರ ಮಾತುಗಳೆಲ್ಲ ಕೇಳೋದು ಅಂದಾಗ ಸಖತ್ತು ಖುಷಿ ಆಗುತ್ತೆ. DK ಶಿವಕುಮಾರಸ್ವಾಮಿ ಅವ್ರು ಏನಂದ್ರು ಫೋನಲ್ಲಿ? ಆಗ್ಲಿ ಏನಪ್ಪಾ, ಚೆನ್ನಾಗಿ ಆಡಿದ್ರಿ, ಒಳ್ಳೇದಾಗ್ಲಿ, ಒಳ್ಳೆ ಕಲಾವಿದ್ರು ಅಂತೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ಕುಮಾರಸ್ವಾಮಿ ಅವರು ಅಷ್ಟೇ, ನಮ್ಮ ಮಂಡ್ಯ ಹುಡುಗ, ಹಳ್ಳಿ ಪ್ರತಿಭೆ, ರೈತರ ಮಗ ಬೆಳಿಬೇಕು ಅಂತ ಅವರು ಚೆನ್ನಾಗಿ ಮಾತಾಡ್ಸಿದ್ರು. ಶಿವಣ್ಣ ಮನೆಗೆ ಹೋದ ಕರೆದು ಆಮೇಲೆ ಪರಮೇಶ್ವರ್ ಸರ್ ಬೆಳಿಗ್ಗೆ ಹೋಗಿದೆ, ಪರಮೇಶ್ವರ್ ಸರ್ ಕರೆದು ಪಾಪ ವೆಯ್ಟ್ ಮಾಡಿ ಪಾಪ ನಾನು, ಅದು ನಿಜವೂ ಸಖತ್ತು ಖುಷಿ ಆಗ್ಬಿಡ್ತು. ಅವ್ರ ಸಿಂಪ್ಲಿಸಿಟಿ ನೋಡ್ಬಿಟ್ಟು ಏನೋ ಒಂದು ಮಾತಂದಿಲ್ಲ, ವೆಯ್ಟ್ ಮಾಡಿಬಿಟ್ಟು ಕರೆದು ಹೂನಾರ ಎಲ್ಲ ಹಾಕಿ ಸಖತ್ ಖುಷಿ ಆಗ್ಬಿಡ್ತು. ಸರವಣ ಸರ್ ಗೋಲ್ಡ್ ಚೈನ್ ಹಾಕಿದ್ರಲ್ಲ, ನಿಮ್ದೇನಾ? ನಿಮ್ಗೆ ಇಲ್ಲ ನನಗೆ ಈಗ ರೀಲ್ಸ್ ನೋಡ್ತಾ ಇದ್ದೆ, ಇಲ್ಲಿ ಚೈನ್ ಇದು ಬಂಗಾರದ ಇದು ಚೈನ್ ಎಲ್ಲ ಹಾಕಂದ್ ಏನೋ ಹಾಕಿದ್ರು. ನಾನು ಇಲ್ಲ ನಿರ್ರಣ ನನಗೆ ಕೊಟ್ಟಿರೋದು ಅದು ಚಿನ್ನಂಗಡಿ ಓಪನಿಂಗ್ ಅಲ್ವಾ, ವೆಲ್ಕಮ್ ಮಾಡೋಕೆ ಹಾಕವ್ರ ಅಷ್ಟೇ ಕತ್ತಿಗೆ. ನಾನು ಸ್ಟಾರ್ಟಿಂಗ್ ಅನ್ಕೊಂಡೆ ಮೋಸ್ಟ್ಲಿ ಕೊಟ್ಟು ನನಗೆ ಇರ್ಬೋದೇನೋ, ಸುಮ್ಮನೆ ತೆಗೆದ್ರೆ ಅದನ್ನ ವಾಪಸ್ ಬರುವಾಗ ಕೊಟ್ಟು ಬಂದೆ. ಓಕೆ, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.